ಮ್ಯಾಮ್ ಇದು ನೋಡಿ ನನ್ನ ಟಿಶ್ಯೂ ಸ್ಯಾರಿ ಪಿನ್ ಹಾಕಿ ಈ ತರ ಹಾಳಾಗಿದೆ. ಇದನ್ನೇನ್ ಮಾಡ್ಬೋದು? ಇದು ಈ ತರ ಹೋಲ್ ಹಾಕ್ದೆ ಚೆನ್ನಾಗಿರೋದಕ್ಕೆ. ಕೀರ್ತನ ಏನ್ ಗೊತ್ತಾ, ಹೋಲ್ ಆದ್ಮೇಲೆ ನಾವ್ ಏನು ಮಾಡಕ್ ಆಗಲ್ಲ. ಸೊ ಯೂಶಲ್ ಆಗಿ ಏನಂದ್ರೆ ಇವಾಗ ಎಲ್ಲಾ ಟಿಶ್ಯೂ ಸ್ಯಾರಿಗಳೇ ಆಗ್ಬಿಟ್ಟಿದೆ. ಬ್ರೈಡ್ಸ್ ಆಗಿರ್ಬೋದು, ನಾರ್ಮಲ್ ಆಗಿ ನಾವು ತಗೊಳ್ಳೋ ಸ್ಯಾರೀಸು ಅಷ್ಟೇ ಟಿಶ್ಯೂನೇ ಆಗಿರೋದ್ರಿಂದ. ಸೊ ನಾವ್ ಏನ್ ಮಾಡ್ಬೋದು ಅಂತ, ಎಲ್ಲ ಪಿನ್ ಹಾಕಿದ್ರೆ ಇದೇ ತರ ಪ್ರಾಬ್ಲಮ್ ಆಗತ್ತೆ. ಸೊ ಇದಕ್ಕೆ ಏನ್ ಮಾಡ್ಬೋದು ಅಂತ ನನ್ನ ತುಂಬಾ ಜನ ಫ್ರೆಂಡ್ಸು ಕೇಳಿದ್ದಾರೆ. ನನಗೂ ಕೂಡ ಸಮಸ್ಯೆ ಆಗಿದೆ. ಸೊ ಯೂಶಲ್ ಆಗಿ ನಿಮ್ಗೂ ಕೂಡ ಇದೇ ಸಮಸ್ಯೆನ ಫೇಸ್ ಮಾಡಿರ್ತೀರಾ. ಸೊ ಅದಕ್ಕೆ ಪಿನ್ಸ್ ಗಳು ಅಫ್ಕೋರ್ಸ್ ಮಾರ್ಕೆಟ್ ಅಲ್ಲಿ ತುಂಬಾ ತರ ಪಿನ್ಸ್ ಗಳು ಸಿಗುತ್ತೆ. ಬಟ್ ಈಗ ಪಿನ್ಸ್ ಇರಲ್ಲ, ನಾವು ತಂದಿರಲ್ಲ ಅಥವಾ ನಮ್ಗೆ ಐಡಿಯಾ ಇರಲ್ಲ. ಅವಾಗ ಏನ್ ಮಾಡ್ಬೋದು ಅಂದ್ರೆ, ಯೂಶಲ್ ಆಗಿ ನಮ್ಮ ಹತ್ರ ಇರುವಂತ ಒಂದು ನಾರ್ಮಲ್ ಏನು ಈ ಸ್ಯಾರಿ ಪಿನ್ಸ್ ಇರುತ್ತೆ, ಸೇಫ್ಟಿ ಪಿನ್ಸ್, ಇದರಿಂದಲೇ ನಾವು ಯೂಶಲ್ ಆಗಿ ಒಂದು ಸ್ಟಿಕ್ಕರ್ ಪ್ಯಾಕೆಟ್, ಇನ್ನೊಂದು ಪೇಪರ್, ಎನಿ ಪೇಪರ್, ಅದೇ ಆಗ್ಬೇಕು ಇದೇ ಆಗ್ಬೇಕು ಅಂತಲ್ಲ, ಯಾವ್ದಾದ್ರು ಆಯ್ತು, ಒಂದು ಪೇಪರ್ ಮತ್ತೆ ಒಂದು ಈ ತರ ಯಾವ್ದಾದ್ರು ಒಂದು ಬೀಡ್ಸ್, ಮಣಿ ನಿಮ್ಮ ಹತ್ರ ಇದ್ರೆ ಖಂಡಿತ ನೀವು ನಿಮ್ಮ ಒಂದು ಕಾಸ್ಟ್ಲಿ ಸೀರೆನ ಸೇಫ್ ಮಾಡ್ಕೋಬಹುದು. ಯಾವ ತರ ಅಂತ ತೋರಿಸ್ತೀನಿ, ಬನ್ನಿ, ಹತ್ರ ಬನ್ನಿ. ನೋಡಿ, ಈ ಏನಿದೆ ನಾರ್ಮಲ್ ಆಗಿ ಒಂದು ಮಣಿನ ಈ ತರ ಹಾಕ್ಬಿಟ್ಟಾಗ ನಮ್ಮ ಸೀರೆಗೆ ನಾವು ಹಿಂಗ ಪಿನ್ ಹಾಕಿದ್ರು ನೋಡಿ, ಆ ಪಿನ್ ಹೋಗಿ ಏನು ನಮ್ಮ ಸೀರೆನ ಹಾಳು ಮಾಡಲ್ಲ. ಸೊ ತುಂಬಾ ಸೇಫ್ ಆಗಿರುತ್ತೆ ನಮ್ಮ ಸೀರೆ. ಇದೊಂದಾಯ್ತಾ. ನೆಕ್ಸ್ಟ್ ಟಿಶ್ಯೂ ಅಥವಾ ಎನಿ ಪೇಪರ್, ನಾನು ಆಗ್ಲೇ ಹೇಳಿದ್ನಲ್ವಾ, ಎನಿ ಪೇಪರ್, ಅದನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಣ್ಣದಾಗಿ ಮಡಚ್ಕೊಂಡು ಅದನ್ನು ಕೂಡ ನೀವು ಈ ತರ ಪಿನ್ ಒಳಗೆ ತೂರಿಸ್ಕೊಂಡ್ಬಿಟ್ಟು, ಸೊ ಅದನ್ನು ಕೂಡ ನೀವು ಈಸಿಯಾಗಿ ನಿಮ್ಮ ಸೀರೆಗೆ ಪಿನ್ ಮಾಡ್ಬೋದು. ಸೊ ಇದರಿಂದ ಕೂಡ ನಿಮ್ ಸೀರೆ ಹಾಳಾಗಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ, ಈ ತರ ಸ್ಟಿಕ್ಕರ್ಸ್ ಅಂತೂ ನಾವು ಹೆಣ್ಮಕ್ಳು, ಸೊ ನಮ್ಮ ಹತ್ರ ಎಲ್ಲಾರ ಹತ್ರನೂ ಇರುತ್ತೆ. ಆ ಸ್ಟಿಕ್ಕರ್ನು ಕೂಡ ನಾವು ಈ ತರ ಪಿನ್ಸ್ ಗೆನೆ ಹ್ಯಾಂಗ್ ಒಳಗಡೆನೆ ತೂರಿಸ್ಬಿಟ್ಟು, ಸೊ ಅದನ್ನು ಕೂಡ ನಾವು ಈಸಿಯಾಗಿ ನಮ್ಮ ಸೀರೆ ಮಾಡಿದಾಗ, ಸೊ ನಮ್ಮ ಸೀರೆ ಎಲ್ಲೂ ಹಾಳಾಗಲ್ಲ. ಇನ್ನ ಕ್ಲೋಸ್ ಅಪ್ ಅಲ್ಲಿ ಬನ್ನಿ, ನೀಟಾಗಿ ಗೊತ್ತಾಗತ್ತೆ ನಿಮ್ಗೆ. ನೋಡಿ, ನಾನು ಒಂದು ಸಣ್ಣದೊಂದು ಸ್ಟಿಕ್ಕರ್ ಹಾಕಿದೀನಿ ಅಷ್ಟೇ, ಎಲ್ಲೂ ಒಂಚೂರು ನನ್ನ ಸೀರೆ ಡ್ಯಾಮೇಜ್ ಆಗ್ತಿಲ್ಲ. ಎಷ್ಟು ಸಿಂಪಲ್ ಆಗಿ ನಮ್ಮ ಕಾಸ್ಟ್ಲಿ ಸೀರೆಗಳನ್ನ ನಾವು ಸೇಫ್ ಮಾಡ್ಕೋಬಹುದಲ್ವಾ. ಇದೇ ತರ ತುಂಬಾ ಒಂದು ಕನ್ಫ್ಯೂಷನ್ ಇರುತ್ತೆ ಎಲ್ಲಾರ್ಗು. ಸೊ ನಿಮ್ಮ ಎನಿ ಕನ್ಫ್ಯೂಷನ್ಗೆ ನನಗೆ ಕಾಮೆಂಟ್ ಅಲ್ಲಿ ಅಥವಾ DM ಅಲ್ಲಿ ನೀವು ನನಗೆ ಕೇಳ್ಬೋದು. ಖಂಡಿತ ಅದಕ್ಕೆ ನನಗ್ ಗೊತ್ತಿರೋ ಪರಿಹಾರ ಅಂತೂ ನಾನು